ಹಾಯ್, ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ನಾನು ಶ್ರೀನಿವಾಸ್ ವೈದ್ಯ. ಈ ದೇಶದಲ್ಲಿ ಅದೆಷ್ಟೋ ಆಪರೇಷನ್ ಆಗಿದೆ, ಅದೆಷ್ಟೋ ಕಾರ್ಯಾಚರಣೆ ಆಗಿದೆ. ಆದರೆ ಅದೆಲ್ಲದರ ಪೈಕಿ ನಮ್ಮ ಮನಸ್ಸಿನಲ್ಲಿ ಉಳಿದುಕೊಳ್ಳುವಂತಹ ಏಕೈಕ ಕಾರ್ಯಾಚರಣೆ ಅಂದರೆ ದಟ್ ಈಸ್ ಆಪರೇಷನ್ ಬ್ಲೂ ಸ್ಟಾರ್. ಏನಿದು ಆಪರೇಷನ್ ಬ್ಲೂ ಸ್ಟಾರ್? ಯಾರ ಮೇಲೆ ಮಾಡಿದ್ರು, ಯಾರು ಮಾಡಿದ್ರು, ಹೇಗೆಲ್ಲ ಮಾಡಿದ್ರು ಅನ್ನುವಂತಹ ಡೀಟೇಲನ್ನು ಕೊಡುವಂತಹ ಯಥಾಮತಿ ಪ್ರಯತ್ನವನ್ನು ಇವತ್ತು ನಾನು ಮಾಡ್ತೀನಿ. ಶ್ರೀಮತಿ ಇಂದಿರಾ ಗಾಂಧಿಯವರನ್ನು ಉಕ್ಕಿನ ಮಹಿಳೆ, ದಿ ಐರನ್ ಲೇಡಿ ಆಫ್ ಇಂಡಿಯಾ ಅಂತ ಕರಿತೀವಿ. ದ ಐರನ್ ಲೇಡಿ ಅನ್ನುವಂತಹ ಟ್ಯಾಗ್ಲೈನ್ ಬಂದಿದ್ದು ಇದೇ ಆಪರೇಷನ್ ಬ್ಲೂ ಸ್ಟಾರಿಂದ. ಅಷ್ಟಕ್ಕೂ ಆಪರೇಷನ್ ಬ್ಲೂ ಸ್ಟಾರ್ ಆಗಿದ್ದು ಯಾರ ಮೇಲೆ ಗೊತ್ತಾ? ಎಸ್, ಆಪರೇಷನ್ ಬ್ಲೂ ಸ್ಟಾರ್ ಆಗಿದ್ದು ಖಲಿಸ್ತಾನಿ ಉಗ್ರರ ಮೇಲೆ. ಸರಿ, ಈ ಖಲಿಸ್ತಾನಿ ಉಗ್ರರಿಗೆ ಯಾರು, ಅವರ ಸಿದ್ಧಾಂತ ಏನು, ಅವರ ಉದ್ದೇಶ ಏನು, ಇದನ್ನೆಲ್ಲ ಒಂದು ಸ್ವಲ್ಪ ನಾನು ನಿಮಗೆ ಹೇಳಬೇಕು. ಬನ್ನಿ, ಅದರ ಬಗ್ಗೆ ಹೇಳ್ತೀನಿ, ಒಂದು ಸ್ವಲ್ಪ ಅದನ್ನು ಕೇಳ್ಕೊಂಡ್ಬನ್ನಿ. ವಿವಿಧತೆಯಲ್ಲಿ ಏಕತೆಯನ್ನು ಕಂಡುಕೊಂಡಂತಹ ಅನೇಕ ರಾಷ್ಟ್ರಗಳ ಪೈಕಿ ಭಾರತ ಅಗ್ರಸ್ಥಾನದಲ್ಲಿದೆ ಅಂತ ಹೇಳಿದರೆ ಅತಿಶಯೋಕ್ತಿ ಅಂತ ಅನಿಸ್ಲಿಕ್ಕಿಲ್ಲ. ಭಾರತದಲ್ಲಿ ಈಗಲೂ ಅದೆಷ್ಟೋ ಜಾತಿ, ಧರ್ಮ, ಭೇದ, ಪಂಥ, ಪಂಗಡ, ಸಂಸ್ಕೃತಿ, ಸಂಪ್ರದಾಯಗಳು ಅಡಕವಾಗಿದೆ. ಭಾರತ ಧರ್ಮದ ಆಧಾರದ ಮೇಲೆ ವಿಭಜನೆಯಾಗಿ ಪಾಕಿಸ್ತಾನ ಅನ್ನುವಂತಹ ಒಂದು ಉಪರಾಷ್ಟ್ರವನ್ನು ಹುಟ್ಟಿಸಿದ್ದು ನಿಮಗೆಲ್ಲ ಗೊತ್ತಿರುವಂತಹ ಸಂಗತಿ. ಈಗ ಮತ್ತೊಮ್ಮೆ ಅಂಥದ್ದೇ ಸಿಚುವೇಶನ್ ಭಾರತಕ್ಕೆ ಎದುರಾಗಿದೆ. ಹಿಂದೆ ಇಸ್ಲಾಂ ಧರ್ಮದವರು ಪ್ರತ್ಯೇಕ ದೇಶ ಬೇಕು ಅಂತ ಕೇಳಿದಾಗ ಪಾಕಿಸ್ತಾನ ಮಾಡಿಕೊಟ್ವಿ. ಈಗ ಸಿಖ್ಖರು ನಮಗೊಂದು ದೇಶ ಬೇಕು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಭಾರತ ಎಸ್ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಸಿಖ್ಖರೆಲ್ಲರೂ ಕೂಡ ಉತ್ತರ ಭಾಗದ ಒಂದಿಷ್ಟು ರಾಜ್ಯಗಳಾದಂತಹ ಛತ್ತೀಸ್ಗಢ, ಪಂಜಾಬ್ ಮತ್ತು ಮಧ್ಯಪ್ರದೇಶ ಅನ್ನುವಂತಹ ಸಿಖ್ಖರಿರುವ ಬಹುಪ್ರಾಂತವನ್ನು ಇಟ್ಟುಕೊಂಡು ಖಲಿಸ್ತಾನ್ ಅನ್ನುವಂತಹ ರಾಷ್ಟ್ರವನ್ನು ಮಾಡಬೇಕು ಅಂತ ಆಗಿನ ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿದ್ರು. ಬಟ್ ಆಗಿನ ಸರ್ಕಾರ ಸಿಖ್ಖರ ಬೇಡಿಕೆಯನ್ನು ಅದ್ಭುತವಾಗಿ ತಿರಸ್ಕಾರ ಮಾಡ್ತು. ಹೀಗೆ ಪ್ರತ್ಯೇಕತಾವಾದದ ಬಗ್ಗೆ, ಪ್ರತ್ಯೇಕ ದೇಶದ ಬಗ್ಗೆ ಹೋರಾಟವನ್ನು ಮಾಡಲಿಕ್ಕೆ ಕಟ್ಟಿಕೊಂಡಂತಹ ಸಂಘವೇ ಖಲಿಸ್ತಾನಿಗಳ ಸಂಘ. ಈ ಖಲಿಸ್ತಾನಿಗಳ ಪೈಕಿ ಅನೇಕ ಜನ ಇಂಡಿಯನ್ ನ್ಯಾಷನಲ್ ಆರ್ಮಿಯಲ್ಲಿ ಕೆಲಸ ಮಾಡಿದವರಿದ್ದರು, ಡಾಕ್ಟರ್ಗಳಿದ್ರು, ಇಂಜಿನಿಯರ್ಗಳಿದ್ರು, ಬುದ್ಧಿವಂತರಿದ್ದರು. ಹೀಗೆ ಅನೇಕ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ಸಾಧಕರಿದ್ದರು. ಎಲ್ಲಕ್ಕಿಂತ ಹೆಚ್ಚಾಗಿ ಸಿಖ್ ಧರ್ಮದ ಧರ್ಮಗುರುಗಳು ಕೂಡ ಇದರಲ್ಲಿ ಭಾಗವಹಿಸಿದರು. ಹೀಗೆ ಪ್ರತ್ಯೇಕತಾವಾದದ ಬಗ್ಗೆ, ಪ್ರತ್ಯೇಕ ದೇಶದ ಬಗ್ಗೆ ಧ್ವನಿ ಎತ್ತಿದವರೇ ಖಲಿಸ್ತಾನಿಗಳು. ಅದು 1984 ಜೂನ್ 1ನೇ ತಾರೀಕು. ಇಂಡಿಯನ್ ಹಿಸ್ಟ್ರಿಯಲ್ಲಿಯೇ ನಡೆಯಬಾರದಂತಹ ಘಟನೆ ಒಂದು ನಡೆದುಬಿಡ್ತು. ದಟ್ ಈಸ್ ಫೈರಿಂಗ್ ಆನ್ ಅಮೃತ್ಸರ್ ಗೋಲ್ಡನ್ ಟೆಂಪಲ್. ಗೋಲ್ಡನ್ ಟೆಂಪಲ್ನ ಮೇಲೆ ಫೈರಿಂಗ್ ಆಗುತ್ತೆ ಅಂತ ಯಾರೂ ಕೂಡ ಇಮ್ಯಾಜಿನ್ ಮಾಡಿರಲಿಲ್ಲ. ನೋಡ್ತಾ ನೋಡ್ತಾ ಅಲ್ಲಿ 8 ಜೀವಗಳ ಪ್ರಾಣ ಪಕ್ಷಿ ಆಗಲೇ ಹಾರು ಹೋಗಿತ್ತು. ಅಷ್ಟಕ್ಕೂ ಗೋಲ್ಡನ್ ಟೆಂಪಲ್ ಮೇಲೆ ಗುಂಡು ಹಾರಿಸಿದ್ದು ಯಾರು? ಯಾವುದೋ ಬೇರೆ ದೇಶದ ಟೆರರಿಸ್ಟ್ ಅಲ್ಲ. ಅವತ್ತು ಗೋಲ್ಡನ್ ಟೆಂಪಲ್ ಮೇಲೆ ಗುಂಡು ಹಾರಿಸಿದ್ದು ISF, ಅಂದರೆ ಇಂಡಿಯನ್ ಸೆಕ್ಯೂರಿಟಿ ಫೋರ್ಸ್. ಅಷ್ಟಕ್ಕೂ ಗೋಲ್ಡನ್ ಟೆಂಪಲ್ ಮೇಲೆ ಅವರು ಯಾಕೆ ಗುಂಡು ಹಾರಿಸಿದರು? ಈ ಪ್ರತ್ಯೇಕತಾವಾದದ ಬಗ್ಗೆ ಮತ್ತು ಈ ದೇಶದ ವಿಭಜನೆ ಮಾಡಬೇಕು, ಖಲಿಸ್ತಾನವಂತ ಒಂದು ಸಪರೇಟ್ ದೇಶನೇ ಕಟ್ಕೊಡ್ಬೇಕು ಅಂತ ಏನು ಬಾಯಿ ಬಡ್ಕೊಳ್ತಾ ಇದ್ನಲ್ಲ ಬಿಂದ್ರನ್ ಬಾಲೆ, ಆತನಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು. ನಾನು ಅಮೃತ್ಸರ್ನ ಗೋಲ್ಡನ್ ಟೆಂಪಲನ್ನು ನನ್ನ ತಂಗುದಾಣ ಮಾಡ್ಕೊಂಡ್ರೆ, ಅಂದರೆ ಇದನ್ನು ನನ್ನ ಅಡ್ಡ ಮಾಡ್ಕೊಂಡ್ರೆ ಯಾರೂ ಕೂಡ ಒಳಗಡೆ ಬರಲ್ಲ. ಒಂದು ವೇಳೆ ಪೊಲೀಸರು, ಆರ್ಮಿ ಏಕಾಏಕಿ ಏನಾದರೂ ಅಮೃತ್ಸರ್ನ ದೇವಸ್ಥಾನದ ಒಳಗಡೆ ಹೋದರೆ ಅಲ್ಲಿ ಅವರ ಧಾರ್ಮಿಕತೆಗೆ ಧಕ್ಕೆ ಆಗುತ್ತೆ. ಆದ್ದರಿಂದ ದಿಸ್ ಈಸ್ ಮೈ ಸೇಫೆಸ್ಟ್ ಪ್ಲೇಸ್ ಅಂತ ಹೇಳಿ ಬಿಂದ್ರನ್ ಬಾಲೆ, ಸಿಖ್ ಧರ್ಮದ ಅನುಯಾಯಿ ಆದಂತಹ ಬಿಂದ್ರನ್ ಬಾಲೆ, ಅದೇ ಅಮೃತ್ಸರ್ನ ಗೋಲ್ಡನ್ ಟೆಂಪಲ್ನ ಒಳಗಡೆ ಇರುವಂತಹ ಬೇರೆ ಬೇರೆ ಬಿಲ್ಡಿಂಗ್ಗಳಲ್ಲಿ ಅವಿತುಕೊಂಡು ಕುಳಿತಿದ್ದ ಮತ್ತು ತನ್ನವರನ್ನೂ ಕೂಡ ಅಲ್ಲಿ ಕುಳಿಸ್ಕೊಂಡಿದ್ದ. ಇನ್ಫ್ಯಾಕ್ಟ್ ಖಲಿಸ್ತಾನಿ ಉಗ್ರರಿಗೆ 3 ದೇಶದ ಒಂದು ಸಪೋರ್ಟ್ ಇತ್ತು. ಒಂದು ಕಡೆ ಪಾಕಿಸ್ತಾನ, ಒಂದು ಕಡೆ ಅಮೇರಿಕಾ, ಮತ್ತೊಂದು ಕಡೆ ಚೀನಾ. ಈ 3 ದೇಶದ ಸಪೋರ್ಟ್ ಅಂತಕ್ಕಂಥದ್ದು ಬಿಂದ್ರನ್ ವಾಲೆಗಿತ್ತು. ಮತ್ತು ಖಲಿಸ್ತಾನದ ಒಂದು ಧ್ವನಿಗೆ ಈ 3 ದೇಶಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಸಪೋರ್ಟನ್ನು ಮಾಡ್ತಾ ಇತ್ತು. ಯಾವ ಭಾರತಕ್ಕೆ ಮತ್ತು ಭಾರತದ ಅಸ್ತಿತ್ವಕ್ಕೆ ಧಕ್ಕೆ ಆದಾಗ ಆ ಧಕ್ಕೆಯನ್ನು ಅಳಿಸಿ ಒಂದು ಈ ದೇಶದ ಸತ್ವವನ್ನು ಮೇಲೆ ಎತ್ತಿ ಹಿಡಿಯುವಂತಹ ಕೆಲಸವನ್ನು ಮಾಡಿತ್ತು ಸಿಖ್ ಧರ್ಮ. ಇವತ್ತು ಅದೇ ಸಿಖ್ ಧರ್ಮವನ್ನು ಭಾರತ ದೇಶದಿಂದ ದೂರ ಮಾಡಬೇಕು ಅನ್ನುವಂತಹ ಆಲೋಚನೆಗೆ ಈ 3 ದೇಶಗಳು ಬಹಳ ಸ್ಪಷ್ಟವಾಗಿ ಮತ್ತು ಬಹಳ ಜೋರು ಪ್ರಮಾಣದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ಸಪೋರ್ಟ್ ಮಾಡ್ತಾ ಇತ್ತು. ಆದರೆ ಈ ಒಂದು ಮೇನ್ ಅಜೆಂಡವನ್ನು ಹೊಡೆದಾಕುವಂತಹ ದೊಡ್ಡ ಟಾಸ್ಕ್ ಭಾರತದ ಮುಂದೆ ಇತ್ತು. ಅದನ್ನು ಈ ಆಪರೇಷನ್ ಬ್ಲೂ ಸ್ಟಾರ್ ಮೂಲಕ ಮಾಡಿದರು.
ಈ ಆಪರೇಷನ್ ಬ್ಲೂ ಸ್ಟಾರ್ ಕಾರ್ಯಾಚರಣೆಯ ಮೂಲ ಉಸ್ತುವಾರಿಯಾಗಿ ಅವತ್ತಿನ ಇಂಡಿಯನ್ ಆರ್ಮಿಯ ಜನರಲ್ ಆಗಿರುವಂತಹ ಶ್ರೀ ಅರುಣ್ ಶ್ರೀಧರ್ ವೈದ್ಯ ಅವರು ವಹಿಸಿಕೊಳ್ತಾರೆ. ಇನ್ನು ಅವರಿಗೆ ಸಪೋರ್ಟ್ ಆಗಿ ಲೆಫ್ಟಿನೆಂಟ್ ಜನರಲ್ ಕುಲ್ದೀಪ್ ಸಿಂಗ್ ಬ್ರಾರ್ ಅವರು ನೇಮಕಗೊಳ್ತಾರೆ. ಇವರಿಬ್ಬರು ಬಹಳ ಅದ್ಭುತವಾಗಿ ಆಪರೇಷನ್ ಬ್ಲೂ ಸ್ಟಾರ್ನ ಮುನ್ನಡೆಸ್ಕೊಂಡು ಹೋಗ್ತಾರೆ. 1984 ಜೂನ್ 1ನೇ ತಾರೀಕು ಏಕಾಏಕಿ ನಿರಂತರವಾಗಿ ಗುಂಡಿನ ದಾಳಿಗಳಾಗುತ್ತೆ. ಬಟ್ ಖಲಿಸ್ತಾನಿ ಉಗ್ರರಿಂದ ಯಾವುದೇ ರೀತಿಯ ರೆಸ್ಪಾನ್ಸ್ ಇರೋದಿಲ್ಲ. ಒಂದು ಕಡೆ ಇಂಡಿಯನ್ ನ್ಯಾಷನಲ್ ಆರ್ಮಿ ನಿರಂತರವಾಗಿ ಗುಂಡಿನ ದಾಳಿ ಮಾಡ್ತಾ ಇದ್ದರೆ ಆ ಕಡೆಯಿಂದ ಕೂಡ ಗುಂಡುಗಳು ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಇಂಡಿಯನ್ ಆರ್ಮಿಗೆ ಅವತ್ತು ಏನೇನು ಸವಲತ್ತುಗಳು ಬೇಕು ಆ ಎಲ್ಲ ಸವಲತ್ತುಗಳನ್ನು ಅವತ್ತಿನ ಕೇಂದ್ರ ಸರ್ಕಾರ ವಹಿಸಿತ್ತು. ಹೀಗಂತೇಳಿ ಖಲಿಸ್ತಾನಿ ಉಗ್ರರೇನು ಕಮ್ಮಿ ಇದ್ರಾ? ನೋ. ಖಲಿಸ್ತಾನಿ ಉಗ್ರರಿಗೆ ISIನ ಸಪೋರ್ಟ್ ಇತ್ತು ಮತ್ತು ಪಾಕಿಸ್ತಾನ ದೇಶದಿಂದ ಚೀನಾ ದೇಶದಿಂದ ವೆಪನ್ಸ್ಗಳು ಸರಬರಾಜು ಆಗ್ತಾ ಇತ್ತು. ಇದರೆಲ್ಲದರೊಟ್ಟಿಗೆ ಬಿಂದ್ರನ್ವಾಲಿ ಜೊತೆಗೆ ಅವತ್ತಿನ ದಿನಗಳಲ್ಲಿ ಇಂಡಿಯನ್ ಆರ್ಮಿಯಲ್ಲಿ ಕೆಲಸ ಮಾಡಿದಂತಹ ಸಿಕ್ಕಿನ ಹಿರಿಯ ಅಧಿಕಾರಿಗಳು ಆತನಿಗೆ ಸಾಥ್ ಕೊಡ್ತಾ ಇದ್ದರು. ಅದರೆಲ್ಲದರ ಜೊತೆಗೆ ಅವತ್ತಿನ ಸ್ಟೂಡೆಂಟ್ ಯೂನಿಯನ್ ಲೀಡರ್ ಆಗಿರುವಂತಹ ಅಮೃತ್ ಸಿಂಗ್ ಕೂಡ ಬಿಂದ್ರನ್ವಾಲಿಗೆ ಸಾಥ್ ನೀಡ್ತಾ ಇದ್ದ. ಖಲಿಸ್ತಾನಿ ಉಗ್ರ ಆಗಿರ್ಬೋದು ಮತ್ತು ಅವರ ಕಾರ್ಯವೈಖರಿ ಆಗಿರ್ಬೋದು ಅದು ಸಣ್ಣ ಪ್ರಮಾಣದಲ್ಲಿಲ್ಲ. ಅವರು ಕೂಡ ಬಹಳ ಜೋರಾಗೇ ಇದ್ದರು. ಭಾರತ ದೇಶಕ್ಕೆ ಇದ್ದಂತಹ ದ ಮೋಸ್ಟ್ ಬಿಗ್ಗೆಸ್ಟ್ ಟಾಸ್ಕ್ ಏನು ಅಂತಂದರೆ ಪಾಕಿಸ್ತಾನದಿಂದ ಚೀನಾದಿಂದ ಮತ್ತು ಬೇರೆ ಯಾವುದೇ ದೇಶದಿಂದ ಖಲಿಸ್ತಾನಿ ಟೆರರಿಸ್ಟ್ಗಳಿಗೆ ಸಪೋರ್ಟ್ ಆಗದ ರೀತಿಯಲ್ಲಿ ನೋಡಿಕೊಳ್ಳುವಂತಹದ್ದು ಭಾರತ ದೇಶದ ಮುಂದಿದ್ದಂತಹ ಒಂದು ದೊಡ್ಡ ಟಾಸ್ಕ್. ಆ ಟಾಸ್ಕಲ್ಲಿ ಭಾರತ ಮೊದಲ ಹಂತದಲ್ಲಿ ಸಕ್ಸಸ್ ಆಗುತ್ತೆ. ಯಾಕೆಂತಂದರೆ ಜೂನ್ 1ನೇ ತಾರೀಕು ಅವತ್ತು ಎಲ್ಲವನ್ನೂ ಕೂಡ ಸ್ಥಗಿತಗೊಳಿಸಿಬಿಡ್ತಾರೆ. ಅಂದರೆ ಯಾರೂ ಕೂಡ ಬೇರೆ ರಾಜ್ಯದಿಂದ ಪಂಜಾಬಿಗೆ ಬರುವಂತಿಲ್ಲ. ಅವತ್ತು ಯಾವುದೇ ಇಂಟರ್ನ್ಯಾಷನಲ್ ಫ್ಲೈಟ್ಗಳು ಪಂಜಾಬಲ್ಲಿ ಲ್ಯಾಂಡ್ ಆಗುವಂತಿಲ್ಲ. ಅವತ್ತು ಮಾಧ್ಯಮಗಳ ಮೇಲೆ ಒತ್ತಡವನ್ನು ಹೇರಲಾಗುತ್ತೆ. ಯಾವುದೇ ರೀತಿಯ ವಾರ್ತೆಗಳು ಪ್ರಸಾರ ಆಗೋದಿಲ್ಲ. ಅದರೆಲ್ಲದರ ಜೊತೆಗೆ ರಾತ್ರಿಯೆಲ್ಲ ಕರೆಂಟನ್ನು ತೆಗೆಯಲಾಗುತ್ತೆ. ಹೊರಗಡೆ ಯಾವುದೂ ವೆಹಿಕಲ್ಗಳು ಓಡಾಡುವಂತಿಲ್ಲ. ಲಿಟ್ರಲಿ ಒಂದು ಕರ್ಫ್ಯೂ ವಾತಾವರಣ ಹೆಂಗಿರುತ್ತೋ ಅಂತಹ ವಾತಾವರಣ ಅವತ್ತು ಪಂಜಾಬ್ನಲ್ಲಿ ಸೃಷ್ಟಿಯಾಗುತ್ತೆ. ಜೂನ್ 2ನೇ ತಾರೀಕು 2ನೇ ಹಂತ. ಅವತ್ತು ಒಂದಿಷ್ಟು ಸಿಖ್ ಅಧಿಕಾರಿಗಳನ್ನು ಅಬ್ಸರ್ವೇಷನ್ಗೋಸ್ಕರ ಅಮೃತ್ಸರದ ಗೋಲ್ಡನ್ ಟೆಂಪಲ್ ಒಳಗಡೆ ಕಳಿಸಲಾಗುತ್ತೆ. ಅವರು ಅದನ್ನು ನೋಡಿಕೊಂಡು ಬಂದು ಒಳಗಡೆ ಏನು ಆಗ್ತಾ ಇದೆ ಏನು ಇಲ್ಲ ಅನ್ನುವಂತಹ ಅಪ್ಡೇಟನ್ನು ಆರ್ಮಿ ಜನರಲ್ಗಳಿಗೆ ಕೊಡ್ತಾರೆ. BSF ಪೊಲೀಸರು ಎಲ್ಲೆಲ್ಲಿ ಕೆಲಸ ಮಾಡ್ತಾಯಿದ್ರು ಅವರನ್ನೆಲ್ಲ ತೆರವುಗೊಳಿಸಿ ಅಲ್ಲಿ ಆರ್ಮಿಯವರು ನಿಂತ್ಕೊಳ್ತಾರೆ. ರಾಜಸ್ಥಾನದ ಬಾರ್ಡ್ರ್ವರೆಗೂ ಕೂಡ ಯಾರೂ ಈ ದೇಶದ ಒಳಗಡೆ ವಿತೌಟ್ ಎಂಕ್ವೈರಿ ವಿತೌಟ್ ಚೆಕ್ಕಿಂಗ್ ಆಗದಂತೆ ಬರುವಂತಿಲ್ಲ ಅನ್ನುವಂತಹ ಕ್ರಮ ಎಚ್ಚರಗಳನ್ನು ತೆಗೆದುಕೊಳ್ತಾರೆ. ಅದರೆಲ್ಲದರ ಜೊತೆಗೆ ಬಾರ್ಡರ್ಗಳು ಏನೇನಿದೆ ಆ ಎಲ್ಲ ಬಾರ್ಡರ್ಗಳಲ್ಲೂ ಕೂಡ ಬಹಳ ತೀವ್ರವಾದಂತಹ ಭದ್ರತಾ ಸಿಬ್ಬಂದಿಯನ್ನು ಅವತ್ತಿನ ಆರ್ಮಿ ನೇಮಕ ಮಾಡುತ್ತೆ. ಹೀಗಾಗಿ ನೋ ಒನ್ ಎಂಟರ್ ಇಂಡಿಯಾ ಇನ್ ದಟ್ ಪರ್ಟಿಕ್ಯುಲರ್ ಟೈಮ್. ನಾನು ಆಗಲೇ ಹೇಳಿದೆ, ಪಾಕಿಸ್ತಾನದಿಂದ ಯಾವುದೇ ರೀತಿಯ ಸಪೋರ್ಟ್ ಬಿಂದ್ರನ್ವಾಲೆಗೆ ಮತ್ತು ಖಲಿಸ್ತಾನಿ ಉಗ್ರರಿಗೆ ಸಿಗಬಾರ್ದು ಅಂತ. ಹಾಗೆ ಯಾವುದೇ ಸಪೋರ್ಟ್ ಸಿಗದ ರೀತಿಯಲ್ಲಿ ಅವತ್ತು ಇಂಡಿಯನ್ ನ್ಯಾಷನಲ್ ಆರ್ಮಿ ಕೆಲಸ ಮಾಡ್ತು. ಜೂನ್ 2ನೇ ತಾರೀಕು ಈ ಕರ್ಫ್ಯೂ ವಾತಾವರಣ ಇತ್ತು. ಇನ್ನು ಜೂನ್ 3ನೇ ತಾರೀಕು ಮತ್ತೆ ಆ್ಯಸ್ ಯೂಶುವಲ್ ಆಗಿ ದಿನವನ್ನು ಸಾಗಿಸಲಾಯಿತು. ಯಾವುದೇ ರೀತಿಯ ಕರ್ಫ್ಯೂ ಇಲ್ಲ, ದೇವಸ್ಥಾನದಲ್ಲಿ ನಿರ್ಬಂಧ ಇಲ್ಲ. ಸರ್ವೇ ಸಾಮಾನ್ಯವಾಗಿ ಒಂದು ನಾರ್ಮಲ್ ಡೇ ಯಾವ ರೀತಿಯಾಗಿ ರನ್ ಆಗುತ್ತೋ ಆ ರೀತಿ ಜೂನ್ 3ನೇ ತಾರೀಕು ರನ್ ಆಯಿತು. ಯಾಕೆಂತಂದರೆ ಅವತ್ತು ಸಿಖ್ಖರ 4ನೇ ಧರ್ಮಗುರುವಾದಂತಹ ಅರ್ಜುನ್ ದೇವ್ ಅವರ ಜನ್ಮ ಜಯಂತಿಯಾಗಿತ್ತು. ಅವತ್ತಿನ ದಿನ ನಾವು ಸಿಖ್ಖರನ್ನು ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಿಸ್ಲಿಲ್ಲ ಅಂತಂದರೆ ಮತ್ತೆ ಅಲ್ಲಿ ಧರ್ಮದ ದಂಗಲ್ ಪ್ರಾರಂಭ ಆಗುತ್ತೆ. ಆದ್ದರಿಂದ ಅವತ್ತು ಒಂದು ದಿನ ಕಾರ್ಯಾಚರಣೆಯನ್ನು ಲಿಟ್ರಲಿ ಒಂದು ಹಂತಕ್ಕೆ ಸ್ಟಾಪ್ ಮಾಡಿಬಿಟ್ಟು ಎಲ್ಲ ಧರ್ಮದ ಜನರನ್ನು ದೇವಸ್ಥಾನದ ಒಳಗೆ ಬಿಡೋದಕ್ಕೆ ಪ್ರಾರಂಭ ಮಾಡಿದರು. ಯಾವಾಗ ಸಾರ್ವಜನಿಕರನ್ನ ದೇವಸ್ಥಾನದ ಒಳಗೆ ಬಿಡೋಕ್ಕೆ ಪ್ರಾರಂಭ ಮಾಡಿದರೋ ಈ ಕಡೆ ಬಿಂದ್ರನ್ವಾಲೆಗೆ ಅದು ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಆಯಿತು. ಯಾಕೆಂತಂದರೆ ದೇವಸ್ಥಾನದ ಒಳಗಡೆ ಬರುವಂತಹ ಸಾರ್ವಜನಿಕರ ಮಧ್ಯೆಯಲ್ಲಿಯೇ ಅನೇಕ ಜನ ಊರಿನಲ್ಲಿರುವಂತಹ ಖಲಿಸ್ತಾನಿಗಳು ಒಳಗಡೆ ಸೇರಿಕೊಂಡ್ರು. ಬಿಂದ್ರನ್ವಾಲೆಗೆ ಮತ್ತಷ್ಟು ಆನೆ ಬಲ ತಂದಂತ ಆಯಿತು. ಇದು ಜೂನ್ 3ನೇ ತಾರೀಕು ನಡೆಯುತ್ತೆ. ಅದು ಜೂನ್ 4ನೇ ತಾರೀಕು ಬೆಳಗಿನ ಜಾವ ಒಂದು ಅನೌನ್ಸ್ಮೆಂಟ್ ಆಗುತ್ತೆ. ಬಿಂದ್ರನ್ವಾಲೆಗೆ ಮತ್ತು ಬಿಂದ್ರನ್ವಾಲೆ ಸಹಚರರಿಗೆ ಯಾವುದೇ ಕಾರಣಕ್ಕೂ ಕೂಡ ನೀವು ಫೈರ್ ಮಾಡುವಂತಿಲ್ಲ, ದಯವಿಟ್ಟು ನೀವು ಬಂದು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸರೆಂಡರ್ ಆಗಿ ಅಂತ ಒಂದು ಅನೌನ್ಸ್ಮೆಂಟ್ ಮಾಡಿಸಲಾಗುತ್ತೆ. ಬಟ್ ಅನೌನ್ಸ್ಮೆಂಟ್ ಯಾವುದೇ ಥರದ ಯೂಸ್ ಆಗಲ್ಲ. ಅದಾದಮೇಲೆ ಒಂದು ಸ್ವಲ್ಪ ಗುಂಡಿನ ಚಕಮಕಿಗಳು ಆಗುತ್ತೆ. ಅವತ್ತು ಬಿಂದ್ರನ್ವಾಲೆ ಜೊತೆ ಮಾತನಾಡಬೇಕು ಮತ್ತು ಬಿಂದ್ರನ್ವಾಲೆ ಜೊತೆ ಕಾಂಪ್ರಮೈಸ್ ಆಗಬೇಕು ಅಂತ ಹೇಳಿ ಶಿರೋಮಣಿ ಗುರುದ್ವಾರ ಪ್ರಬಂಧಕ ಕಮಿಟಿಯ ಮಾಜಿ ಮುಖ್ಯಸ್ಥ ಚಂದ್ರಸಿಂಗ್ ತೋಹಾರ್ ಅವರನ್ನು ಸಡನ್ನಾಗಿ ಬಿಂದ್ರನ್ವಾಲೆ ಹತ್ರ ಕಳಿಸ್ತಾರೆ ಸಂಧಾನಕ್ಕಾಗಿ. ಆದರೆ ಅಲ್ಲಿ ಸಂಧಾನ ಆಗೋದಿಲ್ಲ. ಆ ಸಂಧಾನ ಕಂಪ್ಲೀಟಾಗಿ ಫೇಲ್ ಆಗುತ್ತೆ. ಮತ್ತೆ ವಾರ್ ಪ್ರಾರಂಭ ಆಗುತ್ತೆ. ಮತ್ತೆ ಗುಂಡಿನ ಸದ್ದು ಬಹಳ ಜೋರಾಗಿ ಕೇಳಿಬರುತ್ತೆ.
ಅವತ್ತು ಗೋಲ್ಡನ್ ಟೆಂಪಲ್ನ ಸುತ್ತಮುತ್ತ ಇನ್ನೂ ಅನೇಕ ಬಿಲ್ಡಿಂಗ್ಗಳಿರುತ್ತೆ. ಆ ಅನೇಕ ಬಿಲ್ಡಿಂಗ್ಗಳ ಪೈಕಿ ಇದ್ದಂತಹ ಒಂದು ಬಿಲ್ಡಿಂಗ್ ಅಂತಂದರೆ ಅಕಾಲಿಕ್ ತಾಕ್ ಸಾಹಿಬ್ ಕಟ್ಟಡದ ಮೇಲೆ 25 ಫೌಂಡರ್ ಫಿರಂಗಿಗಳಿಂದ ದಾಳಿ ಅಂತಕ್ಕಂಥದ್ದಾಗುತ್ತೆ. ಇಂಡಿಯನ್ ಆರ್ಮಿ ಬಹಳ ಜೋರಾಗಿ ಆ ಕಟ್ಟಡದ ಮೇಲೆ ದಾಳಿ ಮಾಡ್ತಾರೆ. ಆ ಕಟ್ಟಡದಲ್ಲಿ ಅನೇಕ ಜನ ಖಲಿಸ್ತಾನಿ ಉಗ್ರರು ಇದ್ದರು ಅನ್ನೋದು ISFನ ಒಂದು ಅನುಮಾನ. ಬಟ್ ಆ ಕಟ್ಟಡ ಬಹಳ ವಿಭಿನ್ನವಾಗಿತ್ತು, ವಿಶೇಷವಾಗಿತ್ತು. ಅದು ಕೂಡ ಭಿಂದ್ರನ್ವಾಲೆ ಕಡೆಯವರಿಗೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿತ್ತು. ಅವತ್ತು ಆ ದಾಳಿಯಿಂದ ಗೋಲ್ಡನ್ ಟೆಂಪಲ್ನ ಸುತ್ತಮುತ್ತ ಇರುವಂತಹ ಅನೇಕ ಬಿಲ್ಡಿಂಗ್ಗಳು ಹಾನಿಯಾದವು. ಇನ್ಫ್ಯಾಕ್ಟ್ ಬೇರೆ ಬಿಲ್ಡಿಂಗ್ ಬಿಡಿ, ಗೋಲ್ಡನ್ ಟೆಂಪಲ್ಗೂ ಕೂಡ ಅವತ್ತು ಗುಂಡೆ ಹೇಟುಗಳು ಬಿದ್ದು ದೊಡ್ಡ ಡ್ಯಾಮೇಜ್ ಅಂತಕ್ಕಂಥದ್ದಾಯಿತು. ಅವತ್ತು ಅಲ್ಲಿ ನೋಡಿದವರು ಹೇಳಿದ್ದು ಏನು ಅಂತಂದರೆ, ಗೋಲ್ಡನ್ ಟೆಂಪಲಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಖಲಿಸ್ತಾನಿ ಉಗ್ರ ಇರಲಿಲ್ಲ. ಅಲ್ಲಿ ಪೂಜೆ ಮಾಡುವಂತಹ ಅರ್ಚಕರಿದ್ದರು, ಹಾಡಾಡುವಂತಹ ಹಾಡುಗಾರರಿದ್ದರು ಬಿಟ್ಟರೆ ಬೇರೆ ಯಾವುದೇ ಖಲಿಸ್ತಾನಿ ಚಟುವಟಿಕೆಗಳನ್ನು ನಡೆಸುವಂತಹ ವ್ಯಕ್ತಿಗಳು ಗೋಲ್ಡನ್ ಟೆಂಪಲಲ್ಲಿ ಇರಲಿಲ್ಲ. ಆದರೆ ಉಗ್ರರು ಇದ್ದಿದ್ದು ಎಲ್ಲಿ ಅನ್ನೋದು ಮಾತ್ರ ದೊಡ್ಡ ಅನುಮಾನಾಸ್ಪದ ವಿಚಾರವಾಗಿತ್ತು. ಗೋಲ್ಡನ್ ಟೆಂಪಲ್ ಒಳಗಡೆ ಉಗ್ರರು ಇಲ್ಲ ಅಂದಮೇಲೆ ಒಳಗಡೆ ಬೇರೆ ಯಾವ ಕಟ್ಟಡದಲ್ಲಿ ಉಗ್ರರು ಅವಿದುಕೊಂಡು ಕುಳಿತುಕೊಂಡಿದ್ದಾರೆ, ಖಲಿಸ್ತಾನಿ ಉಗ್ರರು ಎಲ್ಲಿದ್ದಾರೆ ಅನ್ನೋದು ISFಗೆ ದೊಡ್ಡ ಪ್ರಶ್ನೆಯಾಗಿತ್ತು. ಅದು ಜೂನ್ 5 ಇಂಡಿಯನ್ ಆರ್ಮಿಯ 9th ಡಿವಿಷನ್ ಅಕಾಲಿಕ್ ತಖ್ತ್ ಮೇಲೆ ದಾಳಿ ಮಾಡುತ್ತೆ. ಆ ಬಿಲ್ಡಿಂಗನ್ನು ವಶಕ್ಕೆ ತೆಗೆದುಕೊಳ್ಳೋದು ಅಷ್ಟು ಸುಲಭದ ಸಂಗತಿ ಆಗಿರಲಿಲ್ಲ. ಇನ್ಫ್ಯಾಕ್ಟ್ ಅದರ ಕನ್ಸ್ಟ್ರಕ್ಷನ್ ಬಹಳ ದೊಡ್ಡ ಪ್ರಾಫಿಟ್ ಆಗಿತ್ತು ಭಿಂದ್ರನ್ವಾಲೆ ಕಡೆಯವರಿಗೆ. ಅವರು ಒಳಗಡೆ ಇದ್ದು ಹೊರಗಿಂದ ಮಿಷಿನ್ ಗನ್ನಿಂದ ಆರ್ಮಿಯ ಮೇಲೆ ಬಹಳ ಜೋರಾಗಿ ದಾಳಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗಾಗಿ ಆರ್ಮಿಗೆ ಮೊದಲು ಯಾವುದೇ ಥರದ ಸಕ್ಸಸ್ ಸಿಗಲ್ಲ. ಅದಾದಮೇಲೆ ಗೋಲ್ಡನ್ ಟೆಂಪಲ್ನ 3 ಕಡೆಯಿಂದ ಬಹಳ ಜೋರಾಗಿ ಭಿಂದ್ರನ್ವಾಲೆ ಕಡೆಯವರ ಮೇಲೆ ಇಂಡಿಯನ್ ಆರ್ಮಿ ಫೈರಿಂಗ್ ಮಾಡೋಕ್ಕೆ ಪ್ರಾರಂಭ ಮಾಡುತ್ತೆ. 10 ಗಾರ್ಡ್ಸ್, 1 ಪ್ಯಾರಾ ಕಮಾಂಡೋಸ್, ಸ್ಪೆಷಲ್ ಸ್ಪ್ಯಾಂಟರಿ ಫೋರ್ಸಸ್ಗಳಿಂದ ಮಂದಿರದ ಮುಖ್ಯ ದ್ವಾರದಿಂದ ಅಟ್ಯಾಕ್ ಅನ್ನು ಸ್ಟಾರ್ಟ್ ಮಾಡ್ತು ಇಂಡಿಯನ್ ಆರ್ಮಿ. ಕೆಲ ಬಿಲ್ಡಿಂಗ್ಗಳ ಗೇಟ್ ಓಪನ್ ಮಾಡೋಕೆ ಆಗಲಿಲ್ಲ ಅಂತ ಟ್ಯಾಂಕರನ್ನು ಯೂಸ್ ಮಾಡಬೇಕಾಯಿತು. ಆಗ ಆರ್ಮಿಯ ಉಪಯೋಗಕ್ಕೆ ATC ಟ್ರಕ್ಗಳು ಬಂತು. ಖಲಿಸ್ತಾನಿ ಉಗ್ರರು ಆಂಟಿ ಟ್ಯಾಂಕ್ ಪ್ರೊಫೈಲ್ ಗ್ರೆನೇಡ್ಗಳನ್ನು ಇಟ್ಟು ATC ಟ್ರಕ್ಗಳನ್ನು ಬ್ಲಾಸ್ಟ್ ಮಾಡಿಬಿಟ್ರು. ATC ಟ್ರಕ್ಗಳು ಅಂತಂದರೆ ಅದು ಸಾಮಾನ್ಯವಾದಂತಹ ಟ್ರಕ್ಗಳಲ್ಲ. ಇಂಡಿಯಾ ಪಾಕ್ ಬಾರ್ಡರ್ನಲ್ಲಿ ಯುದ್ಧ ಆದಾಗ ಏನು ಒಂದು ಟ್ರಕ್ಗಳನ್ನು ಯೂಸ್ ಮಾಡ್ತಾರೆ ಆ ಥರದ ಟ್ರಕ್ಗಳು, ಅಂತಹ ಟ್ರಕ್ಗಳನ್ನೇ ಗ್ರ್ಯಾನೇಡ್ ಇಟ್ಟು ಇವರು ಬ್ಲಾಸ್ಟ್ ಮಾಡಿದರು ಅಂತಂದರೆ ಇವರಿಗೆ ಪಾಕಿಸ್ತಾನದಿಂದ ಅದೆಷ್ಟು ಗ್ರೆನೇಡ್ಗಳಾಗಿರ್ಬೋದು, ಅದೆಷ್ಟು ಬಂದೂಕುಗಳು ಸರಬರಾಜು ಆಗ್ತಾ ಇತ್ತು ಅನ್ನೋದನ್ನು ಒಂದ್ಸಲ ಇಮ್ಯಾಜಿನ್ ಮಾಡಿಕೊಳ್ಳಿ. ಸರಿ, ATC ಟ್ರಕ್ಗಳನ್ನು ಬ್ಲಾಸ್ಟ್ ಮಾಡಿದರು. ಅದಾದಮೇಲೆ ಜೂನ್ 6ನೇ ತಾರೀಕು ಭಿಂದ್ರನ್ವಾಲೆಯ ತಂಡದಲ್ಲಿ ಅನೇಕ ಜನ ಮಾಜಿ ಸೇನಾಧಿಕಾರಿಗಳು ಕೆಲಸ ಮಾಡ್ತಾಯಿದ್ರು. ಇನ್ಫ್ಯಾಕ್ಟ್ ಅವರಿಗೆ ಆರ್ಮಿ ಹೆಂಗೆಲ್ಲ ಕೆಲಸ ಮಾಡುತ್ತೆ ಅನ್ನುವಂಥ ವಿಚಾರಗಳು ಗೊತ್ತಿತ್ತು. ಜೊತೆಗೆ ಆರ್ಮಿ ಯಾವ ರೀತಿ ಅಟ್ಯಾಕ್ ಮಾಡುತ್ತೆ ಅನ್ನುವಂಥ ವಿಚಾರಗಳು ಕೂಡ ಭಾಳ ಸ್ಪಷ್ಟವಾಗಿ ಗೊತ್ತಿತ್ತು. ಹೀಗೆ ಆ ಎಲ್ಲ ವಿಚಾರವನ್ನು ತಿಳಿದುಕೊಂಡಂಥವರು ಭಿಂದ್ರನ್ವಾಲೆಯ ಸಂಘಟಕರಿಗೆ ಮತ್ತು ಖಲಿಸ್ತಾನಿಯ ಉಗ್ರರಿಗೆ ಒಂದು ಇನ್ಪುಟ್ಟನ್ನು ಕೊಡ್ತಾಯಿದ್ರು. ಆದ್ದರಿಂದ ಭಿಂದ್ರನ್ವಾಲೆಗೆ ಒಂದು ಕ್ಲಾರಿಟಿ ಇತ್ತು, ಇಂಡಿಯನ್ ಆರ್ಮಿ ಹೀಗೆ ದಾಳಿ ಮಾಡುತ್ತೆ, ಇದೇ ರೀತಿಯಲ್ಲಿ ದಾಳಿ ಮಾಡುತ್ತೆ, ಇದೇ ಸ್ಟೈಲನ್ನು ಕಾಪಿ ಮಾಡುತ್ತೆ ಅಂತ. ಫೈನಲಿ ಜೂನ್ 6ನೇ ತಾರೀಕು 6ನೇ ಹಂತದ ಒಂದು ಕಾರ್ಯಾಚರಣೆ ಪ್ರಾರಂಭ ಆಯಿತು. ಇವತ್ತು ಜೂನ್ 6. ಈ ಕಾರ್ಯಾಚರಣೆಯ 6ನೇ ಹಂತದ ಆಪರೇಷನ್ ಬಹಳ ಜೋರಾಗಿ ಪ್ರಾರಂಭವಾಯಿತು. ಅವತ್ತು ವಿಜಯಾಂತ್ ಟ್ಯಾಂಕ್ ಅಕಾಲಿಕ್ ತಖ್ತ್ ಮೇಲೆ ಜೋರಾಗಿ ದಾಳಿಯನ್ನು ನಡೆಸಿತು. ಫೈನಲಿ ಗುರುದ್ವಾರದ ಒಳಗಡೆಯಿಂದ ಬರ್ತಾ ಇದ್ದಂತಹ ಗುಂಡಿನ ಸೌಂಡು ಬಹಳ ಸ್ವಲ್ಪ ಪ್ರಮಾಣಕ್ಕೆ ಬಂದುಬಿಡ್ತು. ಅವತ್ತು ಕಮಾಂಡೋ ಚೀಫ್ ಅಕಾಲಿಕ್ ತಖ್ತ್ ಒಳಗಡೆ ಧೈರ್ಯ ಮಾಡಿ ಒಂದ್ಸಲ ನುಗ್ಗೇ ಬಿಡೋಣ ಅಂತ ನುಗ್ಗಿದ್ರು. ಹೀಗೆ ಗುಂಡಿನ ಚಿಕ್ಕಮಕ್ಕಳು ಆಯಿತು. ಅದಾದಮೇಲೆ ಭಿಂದ್ರನ್ವಾಲೆ ಮತ್ತು ಖಲಿಸ್ತಾನಿ ಉಗ್ರ ಕಡೆಯಿಂದ ಬರ್ತಾ ಇದ್ದಂತಹ ಗುಂಡಿನ ಸೌಂಡು ಕಂಪ್ಲೀಟಾಗಿ ನಿಂತೇ ಬಿಡ್ತು. ಏನಾಗಿದೆ ಅಂತ ಒಳಗಡೆ ಹೋಗಿ ನೋಡೋ ಅಷ್ಟರಲ್ಲಿಯೇ ಅಲ್ಲಿ ಭಿಂದ್ರನ್ವಾಲೆಯ ಶವ ಉರುಳಿತ್ತು. ನಾಟ್ ಓನ್ಲಿ ಭಿಂದ್ರನ್ವಾಲೆಗೆ ಸಹಾಯ ಮಾಡ್ತಾ ಇದ್ದಂತಹ ಸಿಖ್ಖರ ಸ್ಟೂಡೆಂಟ್ ಅಸೋಸಿಯೇಷನ್ನ ಅಧ್ಯಕ್ಷ ಆಗಿದ್ದಂತಹ ಅಮೃತ್ ಸಿಂಗ್ನ ಶವ ಕೂಡ ಅಲ್ಲಿ ಪತ್ತೆ ಆಯಿತು. ಹೀಗೆ ಅಮೃತ್ ಸಿಂಗ್ ಮತ್ತು ಭಿಂದ್ರನ್ವಾಲೆಯ ಶವವನ್ನು ನೋಡಿದಂತಹ ನಮ್ಮ ಆರ್ಮಿ ಆಫೀಸರ್ಸ್ಗೆ ಎಲ್ಲಿಲ್ಲದ ಸಂತೋಷ. ಅದಾದಮೇಲೆ ದ ಮೋಸ್ಟ್ ಶಾಕಿಂಗ್ ಅನಿಸಿದ್ದು ಏನು ಅಂತಂದರೆ ಅಲ್ಲಿ ಮತ್ತೊಂದು ಗ್ರೈನೇಡ್ ಸಿಕ್ತು. ದಟ್ ಗ್ರೈನೇಡ್ ವಾಸ್ ಮೇಡ್ ಇನ್ ಚೀನಾ. ಹೀಗೆ ಚೀನಾ ಅನೇಕ ಗ್ರೈನೇಡ್ಗಳನ್ನು ಈ ಖಲಿಸ್ತಾನಿ ಉಗ್ರರಿಗೆ ಸರಬರಾಜು ಮಾಡ್ತಾ ಇತ್ತು. ಅದರೆಲ್ಲದರ ಜೊತೆಗೆ ಪಾಕಿಸ್ತಾನ ಅಡ್ವಾನ್ಸ್ಡ್ ವೆಪನನ್ನು ಭಿಂದ್ರನ್ವಾಲೆ ಮತ್ತು ತಂಡಕ್ಕೆ ನಿರಂತರವಾಗಿ ಸಪ್ಲೈ ಮಾಡ್ಕೊಂಡು ಬಂದಿತ್ತು. ಹೀಗೆ ಪ್ರತ್ಯೇಕತಾವಾದದ ಬಗ್ಗೆ, ಈ ದೇಶವನ್ನು ಒಡೆಯುವುದರ ಬಗ್ಗೆ, ಈ ದೇಶದಲ್ಲಿಯೇ ಇದ್ದುಕೊಂಡು ಮತ್ತೊಂದು ದೇಶವನ್ನು ಕಟ್ಟಬೇಕು ಅಂತ ಕನಸು ಕಂಡವನ ಒಂದು ಜೀವನ ಈ ರೀತಿ ಅಂತ್ಯ ಆಯಿತು. ಆದರೆ ಒಂದಂತರೂ ನಿಜ,
ಈ ದೇಶದ ಬಗ್ಗೆ ಯಾರೇ ಅಪಸ್ವರ ತೆಗಿಲಿ ಅಥವಾ ಈ ದೇಶವನ್ನು ಬೇರೆ ಮಾಡೋದಕ್ಕೆ, ಛಿದ್ರ ಮಾಡೋದಕ್ಕೆ ಯಾರೇ ಪ್ರಯತ್ನ ಪಡಲಿ, ಅವರ ಅಂತ್ಯ ಹೀಗೆ ಆಗುತ್ತೆ ಅನ್ನೋದಕ್ಕೆ ಆಪರೇಷನ್ ಬ್ಲೂ ಸ್ಟಾರ್ ಈಸ್ ಒನ್ ಆಫ್ ಬಿಗ್ಗೆಸ್ಟ್ ಸೆಟ್ ಆಫ್ ಎಕ್ಸಾಂಪಲ್. ಒಟ್ಟಾರೆಯಾಗಿ ಇದು ಇವತ್ತಿನ ವಿಶೇಷ. ಮುಂದೆ ಮತ್ತೊಂದು ಟಾಪಿಕ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.